ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಈಗ KSET ಎಕ್ಸಾಮ್ ಬರ್ತಾ ಇದೆ, ನೆಟ್ಟು ಎಕ್ಸಾಮ್ ಬರ್ತಾ ಇದೆ. ಹಾಗಾಗಿ KSET ಮತ್ತು ನೆಟ್ಗೆ ನಿಮ್ಗೆ ಏನು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ಸ್ ಬೇಕೋ ಅದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನೀಗ ನೇಮ್ ರಿಯಾಕ್ಷನ್ಸ್ನ ಮಾಡಿದ್ದೀನಿ. ಆಲ್ರೆಡಿ ಒಂದು 4-5 ನೇಮ್ ರಿಯಾಕ್ಷನ್ಸು ಇನ್ ಡೀಟೇಲಾಗಿ ಹೇಳಿದ್ದೀನಿ. ಇವತ್ತು ತೊಗೊಳ್ತಾ ಇರೋವಂಥ ರಿಯೇಜೆಂಟ್ ಯಾವುದು ಅಂತಂದರೆ NBS, ಎನ್ ಬ್ರೋಮೋಸಕ್ಸಿನಿಮೈಡ್. ಅದನ್ನು ತೊಗೊಂಡು ಯಾವ್ಯಾವ ರೀತಿ ರಿಯಾಕ್ಷನ್ಸ್ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಅದೇ ರೀತಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ನೆಟ್ ಎಕ್ಸಾಮ್ ಇರ್ಬೋದು, KSET ಇರ್ಬೋದು, ಗೇಟ್ ಇರ್ಬೋದು, IIT JEE ಯಾವ ರೀತಿ ಕೇಳ್ತಾರೆ ಕ್ವಶನ್ಸು, ಯಾವ ರೀತಿ ಆನ್ಸರ್ ಮಾಡಬೇಕು, ಟ್ರಿಕ್ಸ್ ಏನು, ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್. ಸೊ ನಿಮಗೆ ಗೊತ್ತು NBS ಅಂತಂದರೆ ಏನಂದರೆ ಎನ್ ಬ್ರೋಮೋಸೆಕ್ಸಿನ್ ಇಮೈಡ್. IMIDE ಇದೆ. ಇಮೈಡ್ ಅಂತಂದರೆ ಈಗ ನಿಮ್ಗೆ ಗೊತ್ತು, ಅಮೈಡ್ ಅಂತ ಯಾವಾಗ ಹೇಳ್ತೀವಿ ಅಂದರೆ CONH2 ಗ್ರೂಪ್ ಇದ್ದರೆ ಅಮೈಡ್ ಅಂತ ಹೇಳ್ತೀವಿ. ಒಂದು CO ಗ್ರೂಪು NH2 ಇತ್ತು, ಆವಾಗ ಅದನ್ನೇನಂತ ಕರಿತೀವಿ, ಅಮೈಡ್ ಅಂತ ಕರಿತೀವಿ. ಆ ಎನ್ಗೆ 2 ಡಬಲ್ ಬಾಂಡ್ O ಅಟ್ಯಾಚ್ ಆದರೆ ಆವಾಗ ಅದನ್ನೇನಂತ ಕರಿತೀವಿ, ನಾವು ಇಮೈಡ್ ಅಂತ ಕರಿತೀವಿ. ಸೊ ಇಲ್ಲೇನಾಗ್ತಿದೆ, ನೈಟ್ರೋಜನ್ ಇದೆ. ಆ ನೈಟ್ರೋಜನ್ಗೆ ಏನಾಗ್ತಿದೆ, 2 CO ಗ್ರೂಪ್ ಅಟ್ಯಾಚ್ ಆಗ್ತಾ ಇದೆ. ಹಾಗಾಗಿ ಅದನ್ನು ಇಮೈಡ್ ಅಂತ ಕರಿತೀವಿ. ಆ ಎನ್ ಯಾವುದಕ್ಕೆ ಅಟ್ಯಾಚ್ ಆಗಿದೆ ಅಂದರೆ ಬ್ರೋಮೋಗೆ ಅಟ್ಯಾಚ್ ಆಗಿದೆ. ಹಾಗಾಗಿ ಇದನ್ನೇನಂತ ಕರಿತೀವಿ, ಎನ್ ಬ್ರೋಮೋಸೆಕ್ಸಿನ್ ಇಮೈಡ್. ಇಟ್ ಈಸ್ ಒಬ್ಟೈನ್ಡ್ ಫ್ರಮ್ ದಿ ಸಕ್ಸೀನಿಕ್ ಆ್ಯಸಿಡ್. ಸಕ್ಸೀನಿಕ್ ಆ್ಯಸಿಡ್ನ ಅಮೋನಿಯಾ ಜೊತೆ ಟ್ರೀಟ್ ಮಾಡಿದಾಗ ನಮಗೇನಾಗುತ್ತೆ, ಸಕ್ಸಿನ್ ಅಮೈಡ್ ಬರುತ್ತೆ. ಆ ಸಕ್ಸಿನ್ ಅಮೈಡ್ಗೆ ಇಮೈಡ್ ಆಗುತ್ತೆ, ಇಮೈಡ್ಗೆ BR ಅಟ್ಯಾಚ್ ಆಗುತ್ತೆ. ಹಂಗಾಗಿ ಇದನ್ನೇನಂತ ಕರಿತೀವಿ, ಎನ್ ಬ್ರೋಮೋಸೆಕ್ಸಿನಿಮೈಡ್ ಅಂತ ನಾವು ಇದನ್ನು ಕರಿತೀವಿ. ಇದನ್ನು ಬ್ರೋಮಿನೇಟಿಂಗ್ ಏಜೆಂಟಾಗೂ ಯೂಸ್ ಮಾಡ್ತೀವಿ ಅಥವಾ ಆಕ್ಸಿಡೈಸಿಂಗ್ ಏಜೆಂಟಾಗಿ ಯೂಸ್ ಮಾಡ್ತಾರೆ. ನಿಮಗೆ ಕೇಳ್ಬೋದು, ಬ್ರೋಮಿನೇಟಿಂಗ್ ಏಜೆಂಟ್ ಅಂದರೆ ನಾವು ಬ್ರೋಮಿನ ಯೂಸ್ ಮಾಡ್ತೀವಲ್ಲ ಅಂತ. ದಿಸ್ NBS ಆ್ಯಸ್ ಅನ್ ಅಡ್ವಾಂಟೇಜ್ ಓವರ್ ಬ್ರೋಮಿನೇಷನ್. ಯೂಶುವಲ್ ಬ್ರೋಮಿನೇಷನ್ ಮಾಡುವಂಥದ್ದು. ಯೂಶುವಲ್ ಬ್ರೋಮಿನೇಷನ್ ಏನಾಗುತ್ತೆ ಅಂದರೆ ಅಡಿಷನ್ ರಿಯಾಕ್ಷನ್ಸ್ ಆಗುತ್ತೆ. ಎಲ್ಲೆಲ್ಲಿ ಅನ್ಸ್ಯಾಚುರೇಟೆಡ್ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇರುತ್ತಲ್ಲ, ಅಲ್ಲಿ ಏನಾಗುತ್ತೆ, ಬ್ರೋಮಿನ್ ಹೋಗಿ ಅಟ್ಯಾಕ್ ಆಗುತ್ತೆ. ನಿಮಗೆ ಗೊತ್ತು, ಬ್ರೋಮಿನೇಷನ್ ಏನಿದೆಯಲ್ಲ, ಇದು ಹೈಲಿ ಸಫೋಕೇಟಿಂಗ್ ರಿಯಾಕ್ಷನ್ಸ್ ಆಗುತ್ತೆ. ಅಷ್ಟು ಈಸಿಯಾಗಿ ರಿಯಾಕ್ಷನ್ ಮಾಡೋಕ್ಕಾಗಲ್ಲ. ಸ್ಮೆಲ್ ತುಂಬ ಇರುತ್ತೆ. ಆ್ಯಂಡ್ ಆಲ್ಸೋ ದೇ ಟೆಲ್ ದಟ್ ಇಸ್ ಅ ಕಾರ್ಸಿನೋಜೆನಿಕ್ ಅಂತ ಹೇಳ್ತಾರೆ. ಸೊ ಆ ರಿಯಾಕ್ಷನ್ಸು ನಾವು ಮಾಡುವಂಥದ್ದು ತುಂಬ ಕಷ್ಟ ಆಗುತ್ತೆ. ನೀವು ಯಾವ್ದಾದ್ರು ಬ್ರೋಮಿನೇಷನ್ ರಿಯಾಕ್ಷನ್ಸ್ ಇದುವರೆಗೂ ಬಂದಿದ್ದರೆ, ಇಫ್ ಯು ಕಮ್ ಅಕ್ರಾಸ್ ದಿ ಬ್ರೋಮಿನೇಷನ್ ರಿಯಾಕ್ಷನ್, ನಿಮಗೆ ಗೊತ್ತಿರುತ್ತೆ ಬ್ರೋಮಿನೇಷನ್ ಮಾಡ್ಬೇಕಾದ್ರೆ ಎಷ್ಟು ಸಫೋಕೇಶನ್ ಆಗುತ್ತೆ ಅಂತ. ಬಿಕಾಸ್ ಬ್ರೋಮಿನ್ ಈಸ್ ಹೆವಿಯರ್ ದ್ಯಾನ್ ಆಕ್ಸಿಜನ್. ಹಾಗಾಗಿ ಏನಾಗುತ್ತೆ ಅಂದರೆ ನಿಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಇದ್ದವರೆಗೂ ತೊಂದರೆ ಆಗುತ್ತೆ, ಅದು ಬ್ರೀತ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ಬ್ರೋಮಿನೇಷನ್ ಮಾಡಿದ್ಮೇಲೆ ವೇರಿಯೇಷನ್ ಅಂದರೆ ಏರಿಯೇಷನ್ ಎಲ್ಲೆಲ್ಲಿ ಇರುತ್ತಲ್ಲ, ಕ್ರಾಸ್ ವೆಂಟಿಲೇಷನ್ ಇರುತ್ತಲ್ಲ, ತುಂಬ ಗಾಳಿ ಬರುತ್ತಲ್ಲ, ಅಲ್ಲಿ ಮಾಡಿ ಅಂತ ಹೇಳ್ತಾರೆ. ಅಥವಾ ನಾವು ಕ್ಲೋಸ್ ರೂಮಲ್ಲಿ ಮಾಡಿದ್ರೆ ಆಫ್ಟರ್ ಬ್ರೋಮಿನೇಷನ್ ವಿ ಶುಡ್ ಗೋ ಫಾರ್ ಜಾಗಿಂಗ್ ಅಂತ ಹೇಳ್ತಾರೆ. ಚೆನ್ನಾಗಿ ಕುಣಿಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಅಲ್ಲೆಲ್ಲಾದರೂ ಬ್ರೋಮಿನ್ ನಮ್ಮದು ಲಂಗ್ಸಲ್ಲೆಲ್ಲಾದರೂ ಕೂತ್ಕೊಂಡಿದ್ರೆ ಈಸಿಯಾಗಿ ಹೊರಗಡೆ ಬರೋಕ್ಕೆ ಈಸಿ ಆಗಲಿ ಅಂತ ನಮಗೆ ಜಾಗಿಂಗ್ ಮಾಡಿ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ನನಗೆ ಬ್ರೋಮಿನೇಷನಲ್ಲಿ ಪ್ರಾಬ್ಲಮ್ ಇದೆ. ಅಗೇನ್ ಬ್ರೋಮಿನ್ ನಾನು ಐ ಹ್ಯಾವ್ ಟು ಡಿಸಾಲ್ವ್ ಐದರ್ ಇನ್ ವಾಟರ್ ಆರ್ ಇನ್ CCl4. ಬ್ರೋಮಿನ್ನ ನಾನು ಬ್ರೋಮಿನ್ ಗ್ಯಾಸ್ ಅದು ಐದರ್ ನಾನು ಬ್ರೋಮಿನ್ ವಾಟರ್ ಮಾಡ್ಕೋಬೇಕು ಅಥವಾ ಬ್ರೋಮಿನ್ ಇನ್ CCl4 ರಿಯೇಜೆಂಟ್ನ ಮಾಡ್ಕೋಬೇಕು. ಅದನ್ನು ಮಾಡೋದೂ ಕಷ್ಟ ಆಗುತ್ತೆ. ಸೊ ದಿಸ್ ಆರ್ ದಿ ಪ್ರಾಬ್ಲಮ್ ದಟ್ ವಿ ಕಮ್ ಅಕ್ರಾಸ್ ವೆನ್ ವಿ ಡೂ ದಿ ಬ್ರೋಮಿನೇಷನ್. ಆದರೆ NBS ತೊಗೊಂಡ್ರೆ ಏನಾಗುತ್ತೆ ಅಂದರೆ ಸ್ಲೋ ಆಗಿ ರೆಗ್ಯುಲೇಟೆಡ್ ಅಮೌಂಟ್ ಆಫ್ ಬ್ರೋಮಿನ ಕೊಡುತ್ತೆ. ಏಕದಮ್ ಬ್ರೋಮಿನ ಕೊಡಲ್ಲ, ಸ್ಲೋ ಆಗಿ ಕೊಡುತ್ತೆ. ಹಾಗಾಗಿ ಇಟ್ ಹ್ಯಾಸ್ ಅಡ್ವಾಂಟೇಜಸ್. ದೇರ್ಫೋರ್ ವಿ ಆರ್ ಗೋಯಿಂಗ್ ಟು ಯೂಸ್ NBS. ಅಗೇನ್ ಬ್ರೋಮಿನೇಷನ್ ಮಾಡಿದಾಗ ಯೂಸಿಂಗ್ ಬ್ರೋಮಿನ್ ಇನ್ ವಾಟರ್ ಆರ್ ಬ್ರೋಮಿನ್ ಇನ್ CCl4 ಬರೋವಂಥ ಪ್ರಾಡಕ್ಟೇ ಬೇರೆ ಆಗುತ್ತೆ. NBS ಮಾಡಿದಾಗ ಬರೋವಂಥ ಪ್ರಾಡಕ್ಟೇ ಬೇರೆ ಆಗುತ್ತೆ. ಸೊ ಇದನ್ನು ಬ್ರೋಮಿನೇಟಿಂಗ್ ಏಜೆಂಟೇ, ಅದು ಬ್ರೋಮಿನೇಟಿಂಗ್ ಏಜೆಂಟೇ. ಇಲ್ಲಿ ಕೊಡುವಂಥದ್ದು ಬೇರೆ ರೀತಿ ಕೊಡುತ್ತೆ ಬ್ರೋಮಿನ್ನ, ಅಲ್ಲಿ ಬೇರೆ ಕೊಡುತ್ತೆ. ಆದರೆ ಇನ್ ಟರ್ಮ್ಸ್ ಆಫ್ ಬ್ರೋಮಿನೇಷನ್ ಅಲ್ಲೂ ಬ್ರೋಮೈಡ್ ರಿಲೀಸ್ ಆಗುತ್ತೆ, ಇಲ್ಲೂ ಬ್ರೋಮೈಡ್ ರಿಲೀಸ್ ಆಗುತ್ತೆ. ಆದರೆ ಬ್ರೋಮೈಡ್ ರಿಲೀಸ್ ಆಗೋ ರೀತಿನಲ್ಲಿ ವ್ಯತ್ಯಾಸ ಆಗುತ್ತೆ. NBS ಏನಾಗುತ್ತೆ, ಸ್ಲೋ ಆಗಿ ಆಗುತ್ತೆ, ಕನ್ವೀನಿಯೆಂಟ್ ಮೆಥಡಲ್ಲಿ ಆಗುತ್ತೆ. ಸೊ ಇಲ್ಲಿ ಯಾವ ಮೆಥಡ್ನ ತೊಗೊಳ್ತೀವಿ ಅಂದರೆ ಇಲ್ಲಿ ಆ್ಯಕ್ಚುಲಿ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಆಗುತ್ತೆ. ಇದನ್ನು ಆ್ಯಕ್ಚುಲಿ NBSನ ನಾನು ಫ್ರೀ ರಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೂ ಯೂಸ್ ಮಾಡ್ಬೋದು, ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ಗೂ ಯೂಸ್ ಮಾಡ್ಬೋದು. NBS ವೈಟ್ ಸಾಲಿಡ್ ಆಗಿರುತ್ತೆ. ಬಾಯ್ಲಿಂಗ್ ಪಾಯಿಂಟ್ 339 ಡಿಗ್ರಿ ಸೆಂಟಿಗ್ರೇಡ್ 339 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಮೆಲ್ಟಿಂಗ್ ಪಾಯಿಂಟ್ 175 ಡಿಗ್ರೀಸ್ ಇಲ್ಲಿ. ಸಾಲ್ಯುಬಲ್ ಇನ್ CCl4, ಇನ್ಸಾಲ್ಯುಬಲ್ ಇನ್ ವಾಟರ್. ಹಂಗಾಗಿ ಯೂಶಲಿ NBS ಜೊತೆಗೆ ಯಾವಾಗಲೂ CCl4 ತೊಗೊಳ್ತೀವಿ. ಇದಲ್ಲದೆ ಬೇರೆ ಬೇರೆ ಸಾಲ್ವೆಂಟ್ನ ತೊಗೊಳ್ಬೋದು, HF ತೊಗೋಬೋದು ಅಥವಾ AIBN ಅಂತ ಹೇಳ್ತಾರೆ, ಅದನ್ನು ತೊಗೋಬೋದು. ಈ ಥರದ್ದು ಬೇರೆ ಬೇರೆ ತೊಗೋಬೋದು. ಬಟ್ ಜನರಲಿ ನಾವೇನು ಮಾಡ್ತೀವಿ, CCl4ನ ತೊಗೊಳ್ತಾರೆ. ಸೊ ಇದನ್ನು ನೀವು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ನೆಕ್ಸ್ಟು ಇಲ್ಲೇನಾಗುತ್ತೆ ಅಂದರೆ ಅದನ್ನ ಪ್ರಿಪ್ರೇಷನ್ ಹೇಗಾಗತ್ತೆ
ಅದು ಸಾಲಿಡ್ ಆಗುತ್ತೆ ಅಂತ ಹೇಳಿದೆ. ಹೇಗಾಗುತ್ತೆ ಅಂತ ನಾನು ಮುಂಚೆನೇ ಹೇಳ್ದಂಗೆ ಸೆಕ್ಸಿನ್ ಅಮೈಡ್ನ ತೊಗೊಳ್ತೀನಿ. ಐಸ್ಕೋಲ್ಡ್ ಸೊಲ್ಯೂಷನು ಸೆಕ್ಸಿನ್ ಅಮೈಡ್ನ ತೊಗೊಳ್ತೀವಿ ನೋಡ್ರಿ. ಈಗೇನು ಮಾಡಿದೆ, ನಾನು ಸೆಕ್ಸಿನಿಕ್ ಆ್ಯಸಿಡ್ ತೊಗೊಂಡೆ, ಅದಕ್ಕೆ ಏನು ಮಾಡಿದೆ, ಸೆಕ್ಸಿನಿಕ್ ಆ್ಯಸಿಡ್ಗೆ ಅಮೋನಿಯಾ ಟ್ರೀಟ್ ಮಾಡಿದಾಗ ನನಗೆ ಸೆಕ್ಸಿನ್ ಅಮೈಡ್ ಬರುತ್ತೆ. ಅದನ್ನು ಆಲ್ಕಲಿ NaO ಜೊತೆ ಟ್ರೀಟ್ ಮಾಡಿದಾಗ, ಬ್ರೋಮಿನ್ ಮತ್ತು NaO ಜೊತೆ ಟ್ರೀಟ್ ಮಾಡಿದಾಗ ನನಗೇನಾಗುತ್ತೆ, NBS ಬರ್ತಾ ಹೋಗುತ್ತೆ. ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ಗೆಟ್ NBS ನನಗೆ ಬರ್ತಾ ಹೋಗುತ್ತೆ. ಆದರೆ ನಾನು ಹೇಳಿದೆ NBS ಯಾವ್ಯಾವ ಥರ ರಿಯಾಕ್ಷನ್ಸ್ ಆಗುತ್ತೆ ಅಂತ. ಅದು ಇಟ್ ಮೇ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ಬೋದು, ಅಡಿಷನ್ ರಿಯಾಕ್ಷನ್ಸ್ ಆಗ್ಬೋದು, ಆಕ್ಸಿಡೇಷನ್ ಆಗ್ಬೋದು, ಆಲ್ಫಾ ಬ್ರೋಮಿನೇಷನ್ ಆಫ್ ಕಾರ್ಬನೈಲ್ ಡೆರಿವೇಟಿವ್ನ ಮಾಡ್ಬೋದು. ದೀಸ್ ಆರ್ ದಿ ಮೇಜರ್ ರಿಯಾಕ್ಷನ್ಸ್. ಇದಲ್ಲದೆ ಏನಾಗ್ಬೋದು ಅಂತಂದರೆ ಸೈಕ್ಲೈಸೇಷನ್ಗೂ ಅದೇನು ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವೇನು ತೊಗೊಳ್ತೀರಾ ಅಂತಂದರೆ, ಈಗ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾನು ಮುಂಚೆನೇ ಹೇಳಿದಕ್ಕೆ ಬ್ರೋಮಿನ್ ತೊಗೊಂಡೆ ಅಂತ ತಿಳ್ಕೊಳ್ಳೋಣ. ಬ್ರೋಮಿನ್ ತೊಗೊಂಡ್ರೆ ಏನಾಗುತ್ತೆ, ಅಟ್ ರೂಮ್ ಟೆಂಪರೇಚರಲ್ಲೇ ನಾನು ಬ್ರೋಮಿನ ತೊಗೊಂಡ್ರೆ ಅದು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಗೆ ನಾನು ಇಲ್ಲಿ ಪ್ರೋಪೀನ್ಗೆ ಬ್ರೋಮಿನ ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ ಅವಾಗ ಏನಾಗುತ್ತೆ, ಅಕ್ರಾಸ್ ದಿ ಡಬಲ್ ಬಾಂಡ್ ಇಲ್ಲೊಂದು ಕಡೆಗೆ ಬ್ರೋಮಿನ್ ಆಗಿ ನನಗೆ ಸಬ್ಸ್ಟಿಟ್ಯೂಟೆಡ್ ಡೈಬ್ರೋಮಿನ್ ಬರುತ್ತೆ. ಅದೇ ರಿಯಾಕ್ಷನ್ ಏನು ಮಾಡ್ತೀನಿ ನಾನು, ಇಫ್ ಐ ಡೂ ಅಟ್ 500 ಡಿಗ್ರಿ ಸೆಂಟಿಗ್ರೇಡ್ ಹೈಯರ್ ಟೆಂಪ್ರೇಚರ್ ಮಾಡ್ತೀನಿ ಅಂತಂದರೆ, ಸೊ ಈ CH3 ಇದೆಯಲ್ಲ ಅದೇನಾಗುತ್ತೆ, ರೀಪ್ಲೇಸ್ ಆಗುತ್ತೆ. So instead of heating to a very high temperature, I can do that reaction using NBS. ಬ್ರೋಮಿನೇಷನ್ ಮಾಡಿದ್ರು ಅದೇ ಆಗುತ್ತೆ. ಬಟ್ ಅಗೇನ್ ಮುಂಚೆನೇ ಹೇಳಿದಂಗೆ ಬ್ರೋಮಿನೇಷನ್ ಮಾಡೋದ್ರಿಂದ ನನಗೆ ಡಿಸ್ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ನ ಏನು ಮಾಡ್ತೀನಿ ನಾನು, ಯೂಸಿಂಗ್ NBSನ ಇದು ಮಾಡ್ಕೊಳ್ತೀನಿ. ಸೇಮ್ ರಿಯಾಕ್ಷನ್ ಏನು ಮಾಡಬೇಕು, ಬ್ರೋಮಿನ್ ಯೂಸ್ ಮಾಡಿದ್ರೆ ಹೌ ಟು ಹೀಟ್ ಅರೌಂಡ್ 500 ಡಿಗ್ರಿ ಸೆಂಟಿಗ್ರೇಡ್. ಅದೇ NBS ಮಾಡಿಕೊಂಡ್ರೆ ಲೋಯರ್ ಟೆಂಪ್ರೇಚರ್ ಅರೌಂಡ್ 80 ಡಿಗ್ರಿ ಸೆಂಟಿಗ್ರೇಡ್ 90 ಡಿಗ್ರಿ ಸೆಂಟಿಗ್ರೇಡಲ್ಲಿ ಆಗ್ತಾ ಹೋಗುತ್ತೆ. ಸೊ ಅದರ ಯಾವ ರೀತಿ ಸಬ್ಸ್ಟಿಟ್ಯೂಷನ್ ಆಗುತ್ತೆ ಅಂದರೆ, ಜನರಲಿ ಅಲಲಿಕ್ ಅಥವಾ ಬೆನ್ಸಲಿಕ್ ಬ್ರೋಮಿನೇಷನ್ ರಿಯಾಕ್ಷನ್ ಆಗುತ್ತೆ ಇಫ್ ಐ ಯೂಸ್ NBS ರಿಯಾಕ್ಷನ್. ಹಾಗಂದರೆ ನಿಮ್ಗೆ ಅಲಿಲಿಕ್ ಅಥವಾ ಬೆನ್ಸೋಲಿಕ್ ಗ್ರೂಪ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಸೊ ಇಲ್ಲಿ ಏನು ಮಾಡಿದ್ದೀನಿ, ನಾನು ಒಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ, ಪ್ರೋಪೀನ ತೊಗೊಂಡಿದ್ದೀನಿ. ಆ ಪ್ರೋಪೀನಾಗಿ ಏನಾಗ್ತಿದೆ, ಡಬಲ್ ಬಾಂಡ್ ಇದೆ. ಡಬಲ್ ಬಾಂಡ್ ಇರೋ ಪಕ್ಕದಲ್ಲಿರುವಂಥ ಕಾರ್ಬನ್ಗೆ ನಾನು ಏನಂತ ಕರಿತೀನಿ, ಅಲಲಿಕ್ ಕಾರ್ಬನ್ ಅಂತ ಕರಿತೀನಿ. ಈ ಕಾರ್ಬನ್ಗೆ ಫಸ್ಟು ಅಂದರೆ ಡಬಲ್ ಬಾಂಡ್ ಇರೋ ಕಾರ್ಬನ್ಗೆ ಏನಂತ ಕರಿತೀನಿ ನಾನು, ವಿನೈಲ್ ಕಾರ್ಬನ್ ಅಂತ ಕರಿತೀನಿ. ಅದ್ರ ಪಕ್ಕದಲ್ಲಿರೋದಕ್ಕೆ ಏನಂತ ಕರಿತೀನಿ ನಾನು, ಅಲಲಿಕ್ ಕಾರ್ಬನ್ ಅಂತ ಕರಿತೀನಿ. ಸೊ ಈ ಅಲಲಿಕ್ ಕಾರ್ಬನ್ ಏನಾಗುತ್ತೆ, ರೀಪ್ಲೇಸ್ ಆಗುತ್ತೆ ಬ್ರೋಮಿನೇಷನ್ ಮಾಡಿದಾಗ. ಈ ಹೈಡ್ರೋಜನ್ ಇದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯಾವ ಹೈಡ್ರೋಜನ್ ಸಬ್ಸ್ಟಿಟ್ಯೂಷನ್ ಆಗುತ್ತೆ ಅಂದರೆ, ದ ಹೈಡ್ರೋಜನ್ ವಿಚ್ ಇಸ್ ನೆಕ್ಸ್ಟ್ ಟು ದಿ ಡಬಲ್ ಬಾಂಡ್. ಈ ಡಬಲ್ ಬಾಂಡ್ಗಿರುವಂಥ ಕಾರ್ಬನ್ಗೆ ನಾವೇನಂತ ಕರಿತೀವಿ, ವಿನೈಲ್. ಅದಕ್ಕೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ಗೆ ವಿನೈಲ್ ಹೈಡ್ರೋಜನ್ ಅಂತ ಕರಿತೀವಿ. ಅದ್ರ ಪಕ್ಕದಲ್ಲಿರೋ ಕಾರ್ಬನ್ಗೆ ಏನಂತ ಕರಿತೀವಿ ನಾವು, ಅಲೈಲ್ ಹೈಡ್ರೋಜನ್ ಅಂತ ಕರಿತೀವಿ. ಈ ರೆಡ್ ಕಲರಲ್ಲಿ ತೋರಿಸಿರುವಂಥದ್ದು ಇದು ನನಗೆ ರೀಪ್ಲೇಸ್ ಆಗುತ್ತೆ, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಅದೇ ರೀತಿ ಬೆನ್ಸಲಿಕ್ ಬ್ರೋಮಿನೇಷನ್ ಆಗುತ್ತೆ. ಸೊ ನಾವು ಈಗ ಬೆನ್ಸಿನ್ ರಿಂಗು ಮತ್ತು CH3 ತೊಗೊಂಡ್ರೆ ಈ ಕಾರ್ಬನ್ಗೆ ಅಟ್ಯಾಚ್ ಆಗಿರುವಂಥ ಹೈಡ್ರೋಜನ್ಗೆ ನಾವೇನಂತ ಕರಿತೀವಿ, ಬೆನ್ಸಲಿಕ್ ಅಂತ ಕರಿತೀವಿ. ಇವು ಏನಾಗುತ್ತೆ, ರೀಪ್ಲೇಸ್ ಆಗುತ್ತೆ. ಯಾಕೆ ಅದೇ ರೀಪ್ಲೇಸ್ ಆಗುತ್ತೆ ಅಂದರೆ, ಇಲ್ಲಿ ನನಗೆ ಎನರ್ಜಿ ಕಂಟೆಂಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನನಗೆ ವಿನೈಲ್ ರೀಪ್ಲೇಸ್ ಮಾಡಬೇಕು ಅಂತಂದರೆ ಆವಾಗ ನನಗೆ ಎನರ್ಜಿ ಎಷ್ಟು ಬೇಕು ಅಂದರೆ 100 kJ/mol ಬೇಕಾಗುತ್ತೆ. ಹೈಯರ್ ಎನರ್ಜಿ ಬೇಕಾಗುತ್ತೆ ಕಂಪೇರ್ಡ್ ಟು ದಟ್ ಆಫ್ ಅಲೈಡ್ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ನನಗೆ ಅರೌಂಡ್ 86 kcal/mol ಬೇಕಾಗುತ್ತೆ. ಸೊ ಹಾಗಾಗಿ ಎನರ್ಜಿ ಕಡಿಮೆ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಇಟ್ ಈಸಿಲಿ ಅಟ್ಯಾಕ್ಸ್ ದಿಸ್ ಪರ್ಟಿಕ್ಯುಲರ್ ಹೈಡ್ರೋಜನ್ ಇನ್ಸ್ಟೆಡ್ ಆಫ್ ದಿ ವಿನೈಲ್ ಹೈಡ್ರೋಜನ್. ಅದೇ ಥರ ಆಲ್ಕೈಲ್ ಏನಾದರೂ ಇತ್ತು, ಪಕ್ಕದಲ್ಲಿ ಏನಾದರೂ ಇತ್ತು ಅಂತಂದರೆ ಅದೇನಾಗುತ್ತೆ, ಇಟ್ ವಿಚ್ ಈಸ್ ಇನ್ ಬಿಟ್ವೀನ್, ಅದು 90 kcal ಇರುತ್ತೆ. ಹಾಗಾಗಿ ಲೀಸ್ಟ್ ಇರುವಂಥದ್ದು ಇದೆ. ಹಾಗಾಗಿ ಏನಾಗುತ್ತೆ, ಅದ್ರಲ್ಲಿ ಬಂದೆ ರಿಯಾಕ್ಟ್. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ ಹೇಗಾಗುತ್ತೆ ಎಕ್ಸಾಂಪಲ್ಸು ಅಂತ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನೋಡ್ತಿದ್ದೀವಿ, ಅಲಲಿಕ್ ಅಥವಾ ಬೆನ್ಸಲಿಕ್ ಬ್ರೋಮಿನೇಷನ್ ಹೇಗಾಗುತ್ತೆ ಅಂತ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲೊಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ 6 ಮೆಂಬರ್ ಹೆಟೆರೋಸೈಕ್ಲಿಕ್ ಕಾಂಪೌಂಡ್ ಕಂಟೈನಿಂಗ್ 1 ಡಬಲ್ ಬಾಂಡ್. ನೋಡಿ, 2 ಸ್ಟಾರ್ ಏನು ತೋರಿಸಿದ್ರಲ್ಲ, ಆ ಎರಡಕ್ಕೂ ನಾನು ಏನಂತ ಕರಿತೀನಿ, ಅಲಲಿಕ್ ಅಥವಾ ಅಲಲಿಕ್ ಹೈಡ್ರೋಜನ್ಸ್ ಇದೆ. ಸೊ ಇದೇನಾಗುತ್ತೆ, ನಾನು NBSನ ಆ್ಯಡ್ ಮಾಡಿದಾಗ ರ್ಯಾಡಿಕಲ್ ಇನಿಷಿಯೇಟರ್, ಯೂಶಲಿ ರ್ಯಾಡಿಕಲ್ ಇನಿಷಿಯೇಟರ್ ಅಂತಂದರೆ ಪರಾಕ್ಸೈಡ್ ಯೂಸ್ ಮಾಡ್ತಾರೆ, ಇಲ್ಲಾಂದರೆ HNO ಯೂಸ್ ಮಾಡ್ತಾರೆ. ನಾನು ಮುಂಚೆನೇ ಹೇಳಿದಂಗೆ ಇದು ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಆಗುತ್ತೆ, ಫ್ರೀ ರ್ಯಾಡಿಕಲ್ಸ್ ಜನರೇಟ್ ಆಗುತ್ತೆ. ಹಾಗಾಗುತ್ತೆ ಫ್ರೀ ರ್ಯಾಡಿಕಲ್ ಜನರೇಟ್ ಆಗಬೇಕು ಅಂತಂದರೆ ನನಗೆ ರ್ಯಾಡಿಕಲ್ ಇನಿಷಿಯೇಟರ್ ಬೇಕು, ಇಲ್ಲಾಂದರೆ HNO ಯೂಸ್ ಮಾಡ್ತೀನಿ. ಯೂಶಲಿ ನಾನು ಅರೌಂಡ್ 100 ಡಿಗ್ರಿಗೆ ಅಥವಾ 96 or 98 ಡಿಗ್ರಿಗೂ ಅದನ್ನು ಹೀಟ್ ಮಾಡ್ತಾರೆ ಯೂಸಿಂಗ್ CCl4. ಬಿಕಾಸ್ NBS ಇಸ್ ಸಾಲ್ಯುಬಲ್ ಇನ್ CCl4. NBSನ CCl4ಅಲ್ಲಿ ಹಾಕ್ಕೊಂಡು ದೀಸ್ ಆರ್ ದಿ ಕಂಡೀಷನ್ ವಿ ಆರ್ ಗೋಯಿಂಗ್ ಟು ಟೇಕ್. ಸೊ ಇದು ಅಟ್ಯಾಕ್ ಮಾಡಿದಾಗ ಅದು ಐದರ್ ಇಟ್ ಕ್ಯಾನ್ ಅಟ್ಯಾಕ್ ದಿಸ್ ಬ್ರೋಮಿನ್ ಆರ್ ದಿಸ್ ಬ್ರೋಮಿನ್, ಎರಡೂ ಒಂದೇ ಇದೆ ಈ ಕೇಸಲ್ಲಿ. ಹಂಗಾದ್ರೆ ಎಲ್ಲಿ ಬೇಕಾದ್ರೂ ಅದು ಅಟ್ಯಾಕ್ ಆಗ್ಬೋದು. ಆದರೆ ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲೇನು ಮಾಡಿಕೊಂಡೆ, ಇಲ್ಲೂ ನನಗೆ ಏನು ಮಾಡಿದೆ, ಸೇಮ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಒಂದು CH3 ಗ್ರೂಪ್ ನಾನು ಏನು ಮಾಡಿದ್ದೀನಿ, ಇಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಅಲಲಿಕ್ ಹೈಡ್ರೋಜನ್ಸ್ ಇದೆ, ನನಗೆ 2 ಅಲಲಿಕ್ ಹೈಡ್ರೋಜನ್ ಇದೆ. ಸೊ ನನಗೆ ಇಲ್ಲಿ ಬೇಕಾದ್ರೂ ರಿಪ್ಲೇಸ್ ಆಗ್ಬೋದು, ಇಲ್ಲಿ ರಿಪ್ಲೇಸ್ ಆಗ್ಬೋದು. ಆದರೆ ನನಗೆ ಪ್ರಾಡಕ್ಟ್ ಏನು ಬರುತ್ತೆ, ಇಲ್ಲಿಗೆ ಬರುತ್ತೆ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ,
ಸ್ಟೆಬಿಲಿಟಿ ಆಫ್ ದಿ ರ್ಯಾಡಿಕಲ್. ನಿಮ್ಗೆ ಏನಾಗುತ್ತೆ, ಇದು ರ್ಯಾಡಿಕಲ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದೆ. ರ್ಯಾಡಿಕಲ್ ಫಾರ್ಮೇಷನ್ ಯಾವುದ್ರ ಮೇಲೆ ಸ್ಟೆಬಿಲಿಟಿ ಇರುತ್ತಲ್ಲ, ಯಾವ ರ್ಯಾಡಿಕಲ್ ಸ್ಟೇಬಲ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಹೈಡ್ರೋಜನ್ನ ತೆಗೆದಾಗ ನನಗೆ ಒಂದು ಫ್ರೀ ರ್ಯಾಡಿಕಲ್ ಬರುತ್ತೆ, ಈ ಹೈಡ್ರೋಜನ್ ತೆಗೆದಾಗ ನನಗೆ ಒಂದು ಫ್ರೀ ರ್ಯಾಡಿಕಲ್ ಬರುತ್ತೆ. ಈ ಹೈಡ್ರೋಜನ್ ತೆಗೆದಾಗ ಏನು ಫ್ರೀ ರ್ಯಾಡಿಕಲ್ ಇದೆಯಲ್ಲ, ಅಂದರೆ ಮೀಥೇನ್ಗೆ ಅಟ್ಯಾಚ್ ಆಗಿರೋ ಫ್ರೀ ರ್ಯಾಡಿಕಲ್ ಬಂದರೆ ದಟ್ ಕ್ಯಾನ್ ಬಿ ಸ್ಟೆಬಿಲೈಸ್ ಬೈ ದಿ ಇಂಡಕ್ಟಿವ್ ಎಫೆಕ್ಟ್ ಆಫ್ ದಿ CH3 ಗ್ರೂಪ್. ಅಗೇನ್ ಜೊತೆಗೆ ಏನಾಗ್ತಿದೆ, ನನಗೆ ಆಲ್ಟರ್ನೇಟಿವ್ ಆಗಿ ಡಬಲ್ ಬಾಂಡು ಇದೆ, ಹಾಗಾಗಿ ಏನಾಗುತ್ತೆ ಅದು ಈಸಿಯಾಗಿ ರೆಸೊನೆನ್ಸ್ ಸ್ಟ್ರಕ್ಚರ್ ಆಗುತ್ತೆ. ಇಟ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್. ಈ ಡಬಲ್ ಬಾಂಡ್ ಇಲ್ಲಿಗೆ ಹೋಗ್ಬೋದು. ಸೊ ಹಾಗಾಗಿ ಈ ಫ್ರೀ ರ್ಯಾಡಿಕಲ್ ಏನಾಗುತ್ತೆ, ಸ್ಟೇಬಲ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ BR ಅಲ್ಲಿ ಅಟ್ಯಾಕ್ ಆಗುತ್ತೆ. ನಿಮ್ಮ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು, ಹೆಚ್ ಆಫ್ ದಿ ಅಲೆಲಿಕ್ ಹೆಚ್ಚು ಮತ್ತು ಬೆಂಜೋಲಿಕ್ ಹೆಚ್ ಇಸ್ ರಿಪ್ಲೇಸ್ಡ್ ಬೈ ಬ್ರೋಮಿನ್. ಅಗೇನ್ ಅದರಲ್ಲಿ ಇಫ್ ಯು ಹ್ಯಾವ್ ಮೋರ್ ದ್ಯಾನ್ ಒನ್ ಅಲೆಲಿಕ್ ಆರ್ ಬೆಂಜೋಲಿಕ್ ಹೈಡ್ರೋಜನ್ಸ್ ಅಂದರೆ ವಿಚ್ ಗೋಯಿಂಗ್ ಟು ಗಿವ್ ದಿ ಮೋರ್ ಸ್ಟೇಬಲ್ ಫ್ರೀ ರ್ಯಾಡಿಕಲ್ ಅಂತ ನೋಡಿಕೊಂಡು ಆ ಫ್ರೀ ರ್ಯಾಡಿಕಲ್ ಯಾವುದು ಸ್ಟೇಬಲ್ ಆಗಿರುತ್ತಲ್ಲ ಅಲ್ಲಿ ಏನಾಗುತ್ತೆ, BR ಹೋಗಿ ಅಟ್ಯಾಕ್ ಆಗುತ್ತೆ. ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್ ಫಾರ್ ದೀಸ್ ರಿಯಾಕ್ಷನ್ಸ್. ಸೊ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಇಲ್ಲಿ ಓಪನ್ ಚೈನ್ ಕಾಂಪೌಂಡ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಏನು ಆಗ್ತಾ ಇದೆ ಅಂತಂದರೆ, ನಾನು ಇಲ್ಲಿ NBS ಜೊತೆಗೆ ಏನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಫಿನೈಲ್ ಅನ್ಹೈಡ್ರೈಡ್ನ ಯೂಸ್ ಮಾಡ್ತಾ ಇದ್ದೀನಿ. ಫಿನೈಲ್ ಅನ್ಹೈಡ್ರೈಡ್ನ ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ನಿಮ್ಗೆ ಯಾವಾಗೂ ಆಲ್ಫಾ ಪೊಸಿಷನ್ಗೆ ಆಗುತ್ತೆ. ಇಲ್ಲಿ ಹಿಂಡರ್ಡ್ ಯಾವುದಿರುತ್ತಲ್ಲ ಆ ಪೊಸಿಷನ್ಗೆ ಅದು ಅಟ್ಯಾಕ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲೊಂದು ಡಬಲ್ ಬಾಂಡ್ ಇದೆ, ಇಲ್ಲಿದೆ. ಇಲ್ಲಿ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು, ಅದು ಇಲ್ಲಿ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು. ಆದರೆ ಅದೇನು ಮಾಡುತ್ತೆ ಅಂದರೆ ಯಾವಾಗೂ ಇಟ್ ವಿಲ್ ಗೋ ಅಂಡ್ ಅಟ್ಯಾಕ್ ಇನ್ ದಿಸ್ ಪೊಸಿಷನ್ ಓನ್ಲಿ. ಯಾಕೆ ಅಂದರೆ ಬ್ರೋಮಿನೇಷನ್ ಇಸ್ ಫೇವರ್ಡ್ ಟು ಅಕ್ಕರ್ ಅಟ್ ಮೋರ್ಲಿ ಹೈಲಿ ಸಬ್ಸ್ಟಿಟ್ಯೂಟೆಡ್ ಪೊಸಿಷನ್ ಬಿಕಾಸ್ ದಿ ಕರಸ್ಪಾಂಡಿಂಗ್ ಇಂಟರ್ಮೀಡಿಯೇಟ್ ರ್ಯಾಡಿಕಲ್ಸ್ ಆರ್ ಬೆಟರ್ ಸ್ಟೆಬಿಲೈಸ್ಡ್. ಸೊ ಇಲ್ಲಿರೋದು ಇಲ್ಲಿ ಬರುವಂಥ ಫ್ರೀ ರ್ಯಾಡಿಕಲ್ ಬೆಟರ್ ಸ್ಟೆಬಿಲೈಸ್ ಆಗುತ್ತೆ ಕಂಪೇರ್ ಟು ದಟ್ ಪ್ರೆಸೆಂಟ್ ಹಿಯರ್. ಹಂಗಾಗಿ ಏನಾಗುತ್ತೆ, ಇಲ್ಲಾಂದ್ರೆ ಏನಾಗುತ್ತೆ, ಒಂದೇ ಒಂದು ಅಲೆಲಿಕ್ ಮಾತ್ರ ಬರುತ್ತೆ. ಇಲ್ಲ ಆಯಿತು ಅಂದರೆ ಈ ಗ್ರೂಪನ್ನು ಏನು ಮಾಡುತ್ತೆ, ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಬರುವಂಥ ಫ್ರೀ ರ್ಯಾಡಿಕಲ್ ಸೆಕೆಂಡರಿ ಫ್ರೀ ರ್ಯಾಡಿಕಲ್ ಆಗುತ್ತೆ. ದಟ್ ಕ್ಯಾನ್ ಬಿ ಸ್ಟೆಬಿಲೈಸ್ ಬೈ ದಿ ಪ್ರೈಮರಿ ಫ್ರೀ ರ್ಯಾಡಿಕಲ್. ಹಾಗಾಗಿ ಇಲ್ಲಿ ನಿಮಗೆ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ. ಸಿನ್ಸ್ ಯು ಆರ್ ಯೂಸಿಂಗ್ ದಿ ಫಿನೈಲ್ ಅನ್ಹೈಡ್ರೈಡ್, ಈ ರಿಯಾಕ್ಷನ್ಗೆ ಹೂಲ್ ಜಿಲ್ಲರ್ ರಿಯಾಕ್ಷನ್ ಅಂತ ಕರೀತಾರೆ. ಎಲ್ಲನೂ ಸೇಮೇ, ಬಟ್ ಈ ರ್ಯಾಡಿಕಲ್ನ ಎಕ್ಸ್ಟ್ರಾ ಯೂಸ್ ಮಾಡ್ತಾ ಇದ್ದೀವಿ ನಾವು, ಈ ಸಾಲ್ವೆಂಟ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ರಿಯಾಕ್ಷನ್ಗೆ ಏನಂತ ಕರೀತಾರೆ, ಹೂಲ್ ರಿಯಾಕ್ಷನ್ ಅಂತ ಕರೀತಾರೆ. ಅದೇ ರೀತಿ ಇದು ವೆರಿ ಫೇಮಸ್ ರಿಯಾಕ್ಷನ್. ಇದು ತುಂಬ ಸಲ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿದೆ ನೋಡ್ರಿ, ಈ ಥರದ್ದಿದೆ. ಇಲ್ಲಿ ನನಗೀಗ ಏನಾಗಿದೆ, ಬೆನ್ಸೈಲ್ ಹೈಡ್ರೋಜನ್ ಎಲ್ಲಿದೆ ಅಂತಂದರೆ ಇಲ್ಲಿದೆ. ಸೊ ಹಾಗಾಗಿ ಏನಾಗುತ್ತೆ, BR ನನಗೆ ಅಲ್ಲಿ ರಿಪ್ಲೇಸ್ ಆಗುತ್ತೆ. ಅದೇ ರೀತಿ ಈ ಎಕ್ಸಾಂಪಲ್ನ ತೊಗೊಂಡೆ, ಇದಕ್ಕೆ ಇಲ್ಲಿ ರಿಪ್ಲೇಸ್ ಆಗುತ್ತೆ. ಹಾಗಾಗಿ ನನಗೆ ಅಲ್ಲಿ BR ರಿಪ್ಲೇಸ್ ಆಗುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ಬೇಕಾದ್ರೆ ಹೇಗಾಗುತ್ತೆ ಅಂದರೆ ಅಲೆಲಿಕ್ ಅಥವಾ ಬೆಂಜಲಿಕ್ ಹೈಡ್ರೋಜನ್ ಕ್ಯಾನ್ ಬಿ ಈಸಿಲಿ ರಿಪ್ಲೇಸ್ ಯೂಸಿಂಗ್ ದಿ NBS. ಸೊ NBSಗೆ ನನಗೆ ನಾನು ಯೂಶಲಿ CCl4 ತೊಗೊಳ್ತೀನಿ, ಇಲ್ಲಾಂದರೆ ಪರಾಕ್ಸೈಡ್ನ ಯೂಸ್ ಮಾಡ್ತೀನಿ, ಇಲ್ಲಾಂದರೆ HNUನ ಯೂಸ್ ಮಾಡಿಕೊಂಡು ನಾನು ರಿಯಾಕ್ಷನ್ಸ್ನ ಮಾಡ್ತಾ ಹೋಗ್ತೀನಿ. ಸೊ ಅದೇ ರೀತಿ ಈಗ ಇನ್ನೊಂದು ಎಕ್ಸಾಂಪಲ್ನ ತೊಗೊಂಡೆ, ನ್ಯಾಫ್ಥಲಿನ್ ಮಿಥೈಲ್ ನ್ಯಾಫ್ಥಲಿನ್ ತೊಗೊಂಡೆ. ಅಲ್ಲೇನಾಗುತ್ತೆ ಅಂದರೆ ನನಗಿಲ್ಲಿ ಅಲೆಲಿಕ್ ಅದು ಆಗುತ್ತೆ. ಸೊ ಇದಕ್ಕಿದು ಅಲೆಲಿಕ್ ಆಗುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, CH2 ಇದ್ದಿದ್ದು ಏನಾಗುತ್ತೆ, CH2BR ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ 5 ಮೆಂಬರ್ಡ್ ಹೆಟರೋಸೈಕ್ಲಿಕ್ ಕಾಂಪೌಂಡ್ನ ತೊಗೊಳ್ತಾ ಇದ್ದೀನಿ. ಸೊ ಆವಾಗ ಇದು ಹೆಂಗೆ ರಿಯಾಕ್ಟ್ ಆಗುತ್ತೆ ನೋಡಿ, 5 ಮೆಂಬರ್ಡ್ ಹೆಟರೋಸೈಕ್ಲಿಕ್ ಪ್ಯೂರಾನ್ ತೊಗೊಂಡಿದ್ದೀನಿ, ಅದಕ್ಕೊಂದು CH3 ಗ್ರೂಪ್ ಅಟ್ಯಾಚ್ ಆಗಿದೆ. ಆವಾಗ ಏನಾಗುತ್ತೆ ಅಂದರೆ ಇದಕ್ಕಿದು ಅಲೆಲಿಕ್ ಆಗಿದೆ. ಹಾಗಾಗಿ ಏನಾಗುತ್ತೆ, ಅಲ್ಲಿ CH2BR ಆಗಿ ಕನ್ವರ್ಟ್ ಆಗುತ್ತೆ. ನೀವು ನೋಡ್ಕೋಬೇಕು, ಅಲೆಲಿಕ್ ಮತ್ತು ಬೆಂಜಲಿಕ್ ಹೈಡ್ರೋಜನ್ಸ್ ಇದೆಯಾ, NBS ಬಂದ ತಕ್ಷಣ ಅದು ಇದೆಯಾ ಅಂತ ನೋಡ್ಕೋಬೇಕು. ಸಬ್ಸ್ಟಿಟ್ಯೂಷನ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಇದು ಒಂದು ಎಕ್ಸಾಂಪಲ್. ಎರಡನೇದೇನಾಗುತ್ತೆ ಅಂದರೆ, ಎರಡನೇ ಟೈಪ್ ಆಫ್ ರಿಯಾಕ್ಷನ್ ಏನಾಗುತ್ತೆ ಅಂದರೆ ಆಲ್ಫಾ ಬ್ರೋಮಿನೇಷನ್ ಆಫ್ ಕಾರ್ಬನೈಲ್ ಡೆರಿವೇಟಿವ್. ಕಾರ್ಬನೈಲ್ ಡೆರಿವೇಟಿವ್ ಅಂದರೆ ಆಸಿಡ್ಸ್ ಆಗ್ಬೋದು, ಎಸ್ಟರ್ಸ್ ಆಗ್ಬೋದು, ಕೀಟೋನ್ಸ್ ಆಗ್ಬೋದು, ಆಸಿಡ್ ಕ್ಲೋರೈಡ್ಸ್ ಆಗಿರ್ಬೋದು. ಅವಾಗೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಬ್ರೋಮಿನೇಷನ್ ಎಲ್ಲಾಗುತ್ತೆ ಅಂತಂದರೆ ಎಲ್ಲಿ ಕಾರ್ಬನೈಲ್ ಗ್ರೂಪ್ ಇರುತ್ತಲ್ಲ, C⋅O ಗ್ರೂಪ್ ಇರುತ್ತಲ್ಲ, ಅದಕ್ಕೆ ಆಲ್ಫಾ ಪೊಸಿಷನ್ಗೆ ಅದಕ್ಕೆ ಏನಾಗುತ್ತೆ ಅಂದರೆ ನಿಮಗೆ ಬ್ರೋಮಿನೇಷನ್ ಆಗ್ತದೆ. ಆಪೋಸಿಷನ್ಗೆ BR ಹೋಗಿ ಅಟ್ಯಾಕ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಕೀಟೋನ್ಸ್ನ ತೊಗೊಂಡ್ರೆ ಕೀಟೋನ್ಸ್ಗೆ ಇನೋಯಿಸಬಲ್ ಪ್ರೋಟಾನ್ ಎಲ್ಲಿರುತ್ತಲ್ಲ ಅಲ್ಲೇನಾಗುತ್ತೆ, ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ಇದಕ್ಕೆ ಎರಡು ನನಗೆ ಆಲ್ಫಾ ಪೊಸಿಷನ್ ಇದೆ. ಇದಾದರೂ ಆಗ್ಬೋದು, ಇದಾದರೂ ಆಲ್ಫಾ ಪೊಸಿಷನ್ ಆಗ್ಬೋದು. ಸೊ ನೀವು ಎಲ್ಲಿ ಬರೆದ್ರು ಓಕೆ, ನೋ ಪ್ರಾಬ್ಲಮ್, ಬಿಕಾಸ್ ಇಟ್ಸ್ ಎಕ್ಸಾಕ್ಟ್ಲಿ ಸೇಮ್. ಆಯಿತಾ, ನನಗೇನು ಮಾಡಿದೆ, ಎಸ್ಟರ್ಸ್ನ ತೊಗೊಂಡೆ. ಎಸ್ಟರ್ಸ್ ತೊಗೊಂಡ್ರೆ ಏನಾಯಿತು, ಇದು C⋅OET ಇದೆ. ಸೊ ಇದ್ರದ್ದು ನೀವು ನೇಮ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇದ್ರದ್ದು ನೇಮ್ ಏನೇನು ಹೇಳ್ತೀವಿ ನಾವು, ಕ್ರೋಟೋನಿಕ್ ಎಸ್ಟರ್ ಅಂತ ಹೇಳ್ತೀವಿ. ಕ್ರೋಟೋನಿಕ್ ಆ್ಯಸಿಡಿಂದ ಬಂದಿದೆ ಇದು. ಹಾಗಾಗಿ ಇದನ್ನು ಕ್ರೋಟೋನಿಕ್ ಎಸ್ಟರ್ ಅಂತ ಕರಿತೀವಿ. ಆ ಕ್ರೋಟೋನಿಕ್ ಎಸ್ಟರ್ಗೆ ಏನು ಮಾಡ್ತಾರೆ, AIBN ಯೂಸ್ ಮಾಡ್ತಾರೆ, CCl4. ಆವಾಗ ನಿಮ್ಗೆ ಏನಾಗುತ್ತೆ, ಈ ಥರ ನಿಮಗೆ ಪ್ರಾಡಕ್ಟು ಬರುತ್ತೆ, ಬ್ರೋಮೋ
ಕ್ರೋಟೋನಿಕ್ ಎಸ್ಟರ್ದು ಬರ್ತಾ ಹೋಗುತ್ತೆ. ಸೊ ವಿಚ್ ಈಸ್ ದ ರಾ ಮೆಟೀರಿಯಲ್ ಫಾರ್ ವೈಟಮಿನ್ ಎ. ವೈಟಮಿನ್ ಎಗೆ ಸ್ಟಾರ್ಟಿಂಗ್ ಮೆಟೀರಿಯಲ್ ಏನಿರುತ್ತೆ ಇದೇ ಇರುತ್ತೆ. ರಿಫಾರ್ಮರ್ಸ್ಗೆ ರಿಯಾಕ್ಷನ್ ಮಾಡ್ತೀವಿ, ಅದರಲ್ಲಿ ನನಗೆ ಏನಾಗುತ್ತೆ ಅಂದರೆ ಇದು ನನಗೆ ಸ್ಟಾರ್ಟಿಂಗ್ ಮೆಟೀರಿಯಲ್ ಆಗುತ್ತೆ. ಸೊ ಕಮರ್ಷಿಯಲಿ ಇಟ್ ಹ್ಯಾಸ್ ಎನ್ ಇಂಪಾರ್ಟೆಂಟ್. ಸೊ ಇದು ಸ್ಟಾರ್ಟಿಂಗ್ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ನಾನು ವೈಟಮಿನ್ ಕೆನ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಯೂಸಿಂಗ್ NBS. ಸೊ ಅದೇ ರೀತಿ ಏನಾಗ್ತದೆ, ನನಗೆ ಆ್ಯಸಿಡ್ ಕ್ಲೋರೈಡ್ನ ತೊಗೊಂಡಿದ್ದೀನಿ. ಆ್ಯಸಿಡ್ ಕ್ಲೋರೈಡ್ನ ತೊಗೊಂಡ್ರೂ ಏನಾಗುತ್ತೆ, ಆಲ್ಫಾ ಪೊಸಿಷನ್ಗೆ, ಇಲ್ಲಿ ಅದು ಫ್ರೀ ಇಲ್ಲ, ಹಾಗಾಗಿ ಏನಾಗುತ್ತೆ ಇಲ್ಲಿ ಆಲ್ಫಾ ಪೊಸಿಷನ್ಗಿದೆ. ಆಲ್ಫಾ ಪೊಸಿಷನ್ಗೆ ಏನಾಗುತ್ತೆ, ಬ್ರೋಮಿನೇಷನ್ ಆಗುತ್ತೆ. ಸೊ ಕಾರ್ಬನೈಲ್ ಕಾಂಪೌಂಡ್ಸ್ ಏನಾದರೂ ಇತ್ತು ಅಂತಂದರೆ ಆಲ್ಫಾ ಪೊಸಿಷನ್ ಬ್ರೋಮಿನೇಷನು ಆಗ್ತಾ ಹೋಗುತ್ತೆ. ಅದು ಸೆಕೆಂಡ್ ರಿಯಾಕ್ಷನ್. ಥರ್ಡ್ ರಿಯಾಕ್ಷನ್, ಇಟ್ ಆಲ್ಸೋ ಅಂಡರ್ಗೋಸ್ ಅಡಿಷನ್ ರಿಯಾಕ್ಷನ್. ಯಾವಾಗ ಅಂದರೆ ವೆನ್ ಯು ಹ್ಯಾವ್ ಎ ಪೋಲಾರ್ ಸಾಲ್ವೆಂಟ್. ಸೊ ನಿಮ್ಮ ಜೊತೆಗೆ NBS ಜೊತೆಗೆ ಪೋಲಾರ್ ಸಾಲ್ವೆಂಟ್ ಏನಾದರೂ ಯೂಸ್ ಮಾಡಿಕೊಂಡ್ರೆ ಅವಾಗ ಏನಾಗುತ್ತೆ, ಅದು ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. ಸೊ ನಾನು ಇಲ್ಲಿ ಅನ್ಸ್ಯಾಚುರೇಟೆಡ್ ವಿತ್ 1 ಡಬಲ್ ಬಾಂಡ್ನ ತೊಗೊಂಡಿದ್ದೀನಿ. ಇವಾಗ NBS ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಎರಡು ಕಡೆಗೂ ಏನಾಗುತ್ತೆ, ಬ್ರೋಮಿನು ಅಟ್ಯಾಕ್ ಆಗಿಬಿಡುತ್ತೆ. ಸೊ ಇದು ಅಡಿಷನ್ ರಿಯಾಕ್ಷನ್ ಆಗ್ತಾ ಇದೆ, ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಹೌ ಇಟ್ ಯೂಸ್ ಟು ಬಿ ಬ್ರೋಮಿನೇಷನ್ ಹೇಗಾಗ್ತಾರೆ ಅದೇ ರೀತಿ ಇದು ಆಗುತ್ತೆ. ಬಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್ ದಟ್ ಯು ಆರ್ ಗೋಯಿಂಗ್ ಟು ಯೂಸ್ ದಿಸ್ ಪೋಲಾರ್ ಸಾಲ್ವೆಂಟ್. ಇಲ್ಲೇನು ಮಾಡಿದ್ವಿ ನಾವು, ET4N+Br- ಯೂಸ್ ಮಾಡ್ತಾ ಇದ್ದೀವಿ, ಹಾಗಾಗಿ BR ಬರ್ತಾ ಇದೆ. ಅದೇ ಇನ್ಸ್ಟೆಡ್ ಆಫ್ ದಟ್ ಇದು N+Br- ಮಾಡಬಲ್ದು HF ಯೂಸ್ ಮಾಡಿದ್ರೆ ಒಂದು ಕಡೆಗೆ BR ಅಟ್ಯಾಕ್ ಆಗುತ್ತೆ, ಇನ್ನೊಂದು ಕಡೆಗೆ F ಅಟ್ಯಾಕ್ ಆಗುತ್ತೆ. ಸೊ ಇದು ನೋಡ್ಕೋಬೇಕಾಗತ್ತೆ. ಸಾಲ್ವೆಂಟ್ ಏನು ಕೊಟ್ಟಿದ್ದಾರೆ, NBS ಅಂದ ತಕ್ಷಣ CCl4 ಇದೆ ಅಂತಂದರೆ ನೋಡ್ಕೋಬೇಕಾಗತ್ತೆ. CCl4 ಇಲ್ದಲೇ ಬೇರೆ ಏನಿದೆ ಅಂತ ನೋಡಿಕೊಂಡ್ರೆ ಆವಾಗ ನಿಮ್ಗೆ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಆಗಿ ಪ್ರಾಡಕ್ಟು ಬರ್ತಾ ಹೋಗುತ್ತೆ. ಅದೇ ರೀತಿ ವಾಟರ್ ಏನಾದರೂ ಯೂಸ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ, ಆವಾಗ ಒಂದು ಕಡೆಗೆ BR ಬರುತ್ತೆ, ಇನ್ನೊಂದು ಕಡೆಗೆ OH ಬರುತ್ತೆ. ಫಸ್ಟು ಏನು ಮಾಡುತ್ತೆ, ಇಲ್ಲಿ BR ಹೋಗಿ ಅಟ್ಯಾಕ್ ಆಗಿರುತ್ತೆ. ನೆಕ್ಸ್ಟ್ ವಾಟರ್ ಇದಕ್ಕೋಸ್ಕರ ಇಲ್ಲೇನಾಗುತ್ತೆ, ಡಬಲ್ ಬಾಂಡ್ ಅಟ್ಯಾಕ್ ಆಗಿ ಈ ಕಡೆ ಒಂದು ಕಡೆಗೆ H ಒಂದು ಕಡೆಗೆ OH ಅಟ್ಯಾಕ್ ಆಗುತ್ತೆ, ಹಂಗಾಗಿ ಇಲ್ಲಿ OH ಬಂತು. ಮತ್ತು ಇಲ್ಲೇನಾದರೂ ಬೇಸ್ ಯೂಸ್ ಮಾಡ್ತೀನಿ ಅಂದರೆ ಅವಾಗ ಏನಾಗುತ್ತೆ, HBr ರಿಮೂವ್ ಆಗಿಬಿಡುತ್ತೆ. HBr ರಿಮೂವ್ ಆಗಿ ನಿಮಗೆ ಸೈಕ್ಲಿಕ್ ಎಪಾಕ್ಸೈಡ್ ಬೇಕಾದ್ರೂ ಬರಬಹುದು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ವಿ, NBS ವಿತ್ ವಾಟರ್ THF ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ಫಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ದಿಸ್ R is replaced by BR ಗ್ರೂಪ್. ಅದಾದಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ OH ಗ್ರೂಪಲ್ಲಿ ಬಂದು ಅಟ್ಯಾಕ್ ಆಗುತ್ತೆ. ಸೊ ನೀವು ಸಾಲ್ವೆಂಟ್ ಇದೆಯಾ ಅಂತಲೂ ನೋಡ್ಕೋಬೇಕಾಗುತ್ತೆ. ಸಾಲ್ವೆಂಟ್ ಏನಾದರೂ ಪೋಲಾರ್ ಸಾಲ್ವೆಂಟ್ ಆಯಿತು ಅಂದರೆ ಇಟ್ ಅಂಡರ್ಗೋಸ್ ಅಡಿಷನ್ ರಿಯಾಕ್ಷನ್. ಫಸ್ಟ್ ಸ್ಟೆಪ್ಪು ಅಟ್ಯಾಕ್ ಆಫ್ ದಿ ಬ್ರೋಮಿನೇಷನ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದರೆ ಬ್ರೋಮಿನೇಷನು ಅಡಿಷನ್ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಅದು ಇನ್ನೊಂದು ಟೈಪ್ ಆಫ್ ರಿಯಾಕ್ಷನ್. ಇನ್ನೊಂದು ರಿಯಾಕ್ಷನ್ ಏನಾಗುತ್ತೆ ಅಂದರೆ ಇಟ್ ಅಂಡರ್ಗೋಸ್ ಆಕ್ಸಿಡೇಷನ್ ಆಗುತ್ತೆ. NBS ಕ್ಯಾನ್ ಬಿ ಯೂಸ್ಡ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಪ್ರೈಮರಿ ಆಲ್ಕೋಹಾಲ್ಸು ಪ್ರೈಮರಿ ಅಮೈನ್ಸ್ನ ಆಲ್ಡಿಹೈಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೆಕೆಂಡರಿ ಆಲ್ಕೋಹಾಲ್ಸ್ನ ಕೀಟೋನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಟರ್ಷರಿ ಆಲ್ಕೋಹಾಲ್ಸು ಕನ್ವರ್ಟ್ ಆಗಲ್ಲ. ಸೊ ಈಗ ಏನು ಮಾಡ್ಕೊಳ್ತಾ ಇದ್ದೀನಿ, CH2OH NBS ಯೂಸ್ ಮಾಡಿಕೊಂಡ್ರೆ ಆಲ್ಡಿಹೈಡ್ ಆಗಿ ಅದು ಕನ್ವರ್ಟ್ ಆಯಿತು. ಅದೇ ಥರ ಅಮೈನೋ ಆ್ಯಸಿಡ್ಸ್ ಇರ್ಬೋದು, ಪೆಪ್ಟೈಡ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಅವೆಲ್ಲ ಡಿಕಾರ್ಬಾಕ್ಸಿಲೇಟ್ ಆಗಿಬಿಟ್ಟು ವಿತ್ NBS ಇನ್ ಏಕ್ವಿಯಸ್ ಮೀಡಿಯಮ್ ಆದಾಗ ನನಗೆ ಏನಾಗುತ್ತೆ ಅಂದರೆ ಕರೆಸ್ಪಾಂಡಿಂಗ್ ಆಲ್ಡಿಹೈಡ್ ಬರುತ್ತೆ. ಪ್ರೈಮರಿ ಆಲ್ಕೋಹಾಲ್ಸು ಅಮೈನ್ಸ್ ಡೆರಿವೇಟಿವ್ಸ್, ಅಮೈನೋ ಆ್ಯಸಿಡ್ಸ್ ಇರ್ಬೋದು, ಪೆಪ್ಟೈಡ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಅವೆಲ್ಲ ಏನಾಗುತ್ತೆ ಆಲ್ಡಿಹೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ ಆ ಕೇಸಲ್ಲಿ. ಆಯ್ತು, ಸೆಕೆಂಡರಿ ಆಲ್ಕೋಹಾಲ್ಸ್ ತೊಗೊಂಡ್ರೆ ಕೀಟೋನ್ಸ್ ಆಗಿ ಕನ್ವರ್ಟ್ ಆಗುತ್ತೆ if you use the NBS reaction. Another important reactions of NBS is conversion of monoenes to dienes to trienes. ಫಸ್ಟ್ NBS ಹ್ಯಾಕ್ ಮಾಡ್ತೀವಿ. NBS ಆ್ಯಡ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಇಲ್ಲಿ ಡಬಲ್ ಬಾಂಡ್ ಇರುತ್ತೆ, ಇಲ್ಲಿ BR ಅಟ್ಯಾಕ್ ಆಗುತ್ತೆ. ಹಾಗೆ ನಾನು ಹೇಳ್ದಂಗೆ ನಿಮಗೆ ಆಲ್ಫಾ ಪೊಸಿಷನ್ಗೆ ಅಂದರೆ ಅಲಲಿಕ್ ಪೊಸಿಷನ್ಗೆ ಅಲಲಿಕ್ ಹೈಡ್ರೋಜನ್ ಏನಿದೆ ಅದಾಗುತ್ತೆ. ಐದರ್ ಇಲ್ಲ ಆಗ್ಬೋದು ಅಥವಾ ಇಲ್ಲ ಆಗ್ಬೋದು, ಎಲ್ಲಿ ಬೇಕಾದ್ರೂ ಬರ್ಕೋಬೋದು. ನೆಕ್ಸ್ಟ್ ಆಲ್ಕೋಹಾಲಿಕ್ OH ಹಾಕಿದಾಗ ಏನಾಗುತ್ತೆ, ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗುತ್ತೆ, HBr ರಿಮೂವ್ ಆಗುತ್ತೆ. HBr ರಿಮೂವ್ ಆದಾಗ ಏನಾಯ್ತು, ನಿಮ್ಗೆ ಇಲ್ಲೊಂದು ಎಕ್ಸ್ಟ್ರಾ ಡಬಲ್ ಬಾಂಡ್ ಬಂತು, ಅವಾಗ ಅದು ಡೈನ್ಸ್ ಆಗಿ ಕನ್ವರ್ಟ್ ಆಯಿತು. ಮತ್ತೆ ತಿರ್ಗಾ ಅದಕ್ಕೆ NBS ಹಾಕ್ತೀವಿ. NBS ಹಾಕಿದಾಗ ಏನಾಯಿತು, ಇದಕ್ಕೆ ಅಲಲಿಕ್ ಪೊಸಿಷನ್ ಇಲ್ಲಾದರೂ ಅಲಲಿಕ್ ಪೊಸಿಷನ್ ಆಗ್ಬೋದು, ಅವಾಗ ನನಗೆ ಇಲ್ಲಾದರೂ ಡಬಲ್ BR ಬರ್ಬೋದು ಅಥವಾ ಇಲ್ಲಾದರೂ BR ಅಟ್ಯಾಕ್ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ಆಲ್ಕೋಹಾಲಿಕ್ OH ಹೀಟ್ ಮಾಡಿದಾಗ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗಿ ನನಗೆ ಬೆನ್ಸಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಅದರ್ ಎಕ್ಸಾಂಪಲ್. ಸೊ ಈ ರೀತಿಯಾಗಿ ಬೇರೆ ಬೇರೆ ರಿಯಾಕ್ಷನ್ಸ್ನ ನಿಮಗೆ ಕೇಳ್ತಾ ಹೋಗ್ತಾರೆ, ನೆನ್ಪಿಟ್ಕೊಂಡು ನೀವು ಮಾಡಬೇಕಾಗತ್ತೆ. NBS ಇಸ್ ಎ ವೆರಿ ಯೂಸ್ಫುಲ್ ರಿಯಾಕ್ಷನ್ ಫಾರ್ ಬ್ರೋಮಿನೇಷನ್, ಅಡಿಷನ್ ರಿಯಾಕ್ಷನ್ ಆಗುತ್ತೆ, ಆಕ್ಸಿಡೇಷನ್ ರಿಯಾಕ್ಷನ್ಸು ಆಗುತ್ತೆ. ಸೊ ನಿಮಗೆ ಕೇಸೆಟಲ್ಲಿ ಅಥವಾ ನೆಟ್ಟಲ್ಲಿ ಏನಾಗುತ್ತೆ ಅಂದರೆ ಒಂದೇ ಟೈಪ್ ರಿಯಾಕ್ಷನ್ಸ್ ಕೊಟ್ಟಿರಲ್ಲ, ಒಂದು 2-3 ಟೈಪ್ ರಿಯಾಕ್ಷನ್ಸ್ ಕೊಟ್ಟಿರ್ತಾರೆ, 2-3 ರಿಯೇಜೆಂಟ್ಗಳನ್ನ ಕೊಟ್ಟಿರ್ತಾರೆ. ಸೊ ಯು ಹ್ಯಾವ್ ಟು ಕೀಪ್ ಆಲ್ ದೀಸ್ ಥಿಂಗ್ಸ್ ಇನ್ ಮೈಂಡ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಆನ್ಸರ್ ದಿ ಕ್ವಶನ್ಸ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.